ನಾನು ಯಾರು? ನನ್ನ ಸೃಷ್ಟಿಗೆ ಕಾರಣೀಕರ್ತರು ಯಾರು? ಇಂತಹ ಒಂದು ಪ್ರದೇಶದಲ್ಲಿ ನಾನು ಯಾಕೆ ಹುಟ್ಟಿದ್ದೇನೆ? ಯಾವುದೂ ತಿಳಿಯುತ್ತಾ ಅಲ್ಲ. ಏನು ಮಾಡೋದು? ಇದಕ್ಕೆ ಒಂದೇ ದಾರಿ. ಈ ಕತ್ತಲಿನ ಪ್ರದೇಶದಲ್ಲಿ ಯಾರಾದರೂ ಕೈಗೆ ಸಿಗ್ತಾರೆ ಎಂದು ಹುಡುಕುತ್ತಾ ಹೋಗ್ತೇನಂತೆ. ಏನಾಶ್ಚರ್ಯವಿದು! ಈ ಕತ್ತಲಿನ ಮೊತ್ತದಲ್ಲಿ ನನ್ನೊಬ್ಬನ ಹುಟ್ಟು ಹೇಗಾಯಿತು? ನನ್ನ ಹುಟ್ಟಿಗೆ ಕಾರಣರು ಯಾರು? ಯಾರು ಏನಂತ ತಿಳಿಯುತ್ತಾ ಇಲ್ಲ. ಮೇಲಿನಿಂದ ಕೆಳಗೆ ಬಿದ್ದೇನೆ ಅಲ್ಲ, ಅಥವಾ ಕೆಳಗಿನಿಂದ ಮೇಲೆದ್ದು ಬಂದೇನೆ ಅಂತೂ ತಿಳಿಯುತ್ತಿಲ್ಲ. ನಾನು ಹುಟ್ಟಿದೆ ಅಂತ ಆದರೆ ನನ್ನ ಹುಟ್ಟಿಗೆ ಕಾರಣರು ಯಾರೆಂದು ಎಂಬುದು ತಿಳಿಯಬೇಕಾಗಿದೆ. ಅದಕ್ಕಾಗಿ ಮುಂದೆ ಸಾಗುತ್ತೇನೆ. ನೀನು ಯಾರು? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಿನ್ನ ಅಪ್ಪ ಯಾರು? ನಿನ್ನ ತಂದೆ ಯಾರು? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಿನ್ನ ಹೆಸರೇನು? ಗೊತ್ತಿಲ್ಲ. ನಿನ್ನ ಹೆಸರೇನು? ನನಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಇದೆಂತಹ ವಿಪರ್ಯಾಸ! ಎಂತಹ ಆಶ್ಚರ್ಯಕರ ಸಂಗತಿ! ಅಯ್ಯೋ ದೇವ! ಹೀಗೂ ಉಂಟೆ? ಹೀಗೂ ಉಂಟೆ.
ಇಲ್ಲಿ ಉಂಟಲ್ಲ ಎರಡು ಈಗ. ಎಂತದು? ನೀನು ಮತ್ತು ನಾನು. ಏನು ಮಾಡೋಣ ಈಗ? ಯಾರು ನೀನು? ನೀನು ಯಾರು ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ. ಎಲ್ಲ ಪ್ರಶ್ನೆ ಪ್ರಶ್ನೆ ಹೇಗೆ ಉಳಿದಿದೆ. ನಿನ್ನ ಹುಟ್ಟಿಗೆ ಯಾರು ಕಾರಣ ಅಂತ ನಿನಗೆ ಗೊತ್ತಿಲ್ಲ. ನನ್ನ ಜನ್ಮಕ್ಕೆ ಕಾರಣರು ಯಾರು ಅಂತ ನನಗೆ ಗೊತ್ತಿಲ್ಲ. ಸುತ್ತಲೂ ತುಂಬಿದ ಕತ್ತಲಿನ ಪ್ರದೇಶದಲ್ಲಿ ನಾವಿಬ್ಬರು ಹುಟ್ಟಿದ್ದೇವೆ. ಹೌದು. ಮೊಣಕಾಲಿನ ತನಕ ಜಲಾವೃತವಾಗಿದೆ. ಹೇಗೆ ಹುಟ್ಟಿದ್ದೇವೆ ಎಂಬುದು ಯಾವುದೂ ತಿಳಿದಿಲ್ಲ. ಅದಕ್ಕಾಗಿ ಹೀಗೆ ಮಾಡೋಣವೇ? ಏನು ಮಾಡುವ? ನಿನ್ನ ಹತ್ರ ಉಪಾಯ ಇದೆಯಾ? ನಾನೊಂದು ಉಪಾಯ ಹೇಳುತ್ತೇನೆ. ಹೇಳು. ನಮ್ಮ ನಮ್ಮ ದೇಹವನ್ನು ಅನುಸರಿಸಿ ನಮಗೊಂದು ಹೆಸರನ್ನು ಇಡೋಣ. ಅದು ಸರಿ, ಅದು ಸರಿ. ಯಾಕಂದ್ರೆ ಕರೀಲಿಕ್ಕೆ ಹೋಗೋ ಬಾರು ಅಂತ ಕರೆಯುವುದು ಸರಿಯಲ್ಲ. ಅದಕ್ಕಾಗಿ ನಮಗೊಂದು ಹೆಸರು ಅಂತ ಬೇಕಲ್ಲವೇ? ಹೌದೌದು, ಕರೀಲಿಕ್ಕೆ ಒಂದು ಹೆಸರು ಅಂತ ಬೇಕು. ಈಗ ಹೆಸರು ಇಡುವುದಾದ್ರೆ ಹೇಗೆ ಹೆಸರು ಇಡುವುದು? ಮೊದಲು ನಾನು ನಿನ್ನನ್ನು ಪರೀಕ್ಷಿಸುತ್ತೇನೆ. ಪರೀಕ್ಷಿಸ್ತೀನಿ. ನಿನ್ನ ದೇಹದಲ್ಲಿ ಕಂಡ ಬದಲಾವಣೆ ಅನುಗುಣವಾಗಿ ನಿನಗೆ ನಾನೊಂದು ಹೆಸರನ್ನು ಇಡುತ್ತೇನೆ. ಒಂದು ಕೆಲಸ ಮಾಡು. ಏನದು? ನಾನು ಪರೀಕ್ಷೆಯಲ್ಲಿ ತುಂಬಾ ಹಿಂದೆ, ಆಯ್ತಾ? ಪರವಾಗಿಲ್ಲ, ಈ ಸಲದ ಪರೀಕ್ಷೆಯಲ್ಲಿ ನಾವು ಪಾಸ್ ಮಾಡ್ತೇವೆ. ಒಂದು ಕೆಲಸ ಮಾಡು. ಏನದು? ನನ್ನ ದೇಹವನ್ನು ನೋಡಿ ಹೇಳಿದಲ್ಲ, ಸರಿ ನಾನು ನಿಲ್ಲುತ್ತೇನೆ. ಸರಿಯಾಗಿ ಪರೀಕ್ಷೆ ಮಾಡು, ಆಯ್ತಾ? ನೀನು ಮೆತ್ತನವಾಗಿ ಇರುವುದರಿಂದ ನಿನಗೆ ಮೆತ್ತನೆ ಅಂತ ಹೆಸರಿಡಲೇ? ಎಂತ ಮೆತ್ತನೆ? ಅದು ಒಂದು ಹೆಸರ? ಆಗುದಿಲ್ಲವೇ? ನನ್ನ ಇಷ್ಟು ದೊಡ್ಡ ದೇಹಕ್ಕೆ ಮೆತ್ತನೆ, ಅದನ್ನೊಂದು ಕರೀಲಿಕ್ಕೆ ಆಗ್ತದ? ಏನು? ಅದು ಬೇಡ, ಅದು ಬೇಡ. ಹಾಗಾದರೆ ಬೇರೆ ಬದಲಿಸಿ ಬದಲಿಸಿ ಬೇರೆ ಹೆಸರು, ಬೇರೆ ಹೆಸರಾಗಿ. ಸರಿ, ನಿನ್ನ ಪರೀಕ್ಷೆಯೇ ಸರಿ ಇಲ್ಲ. ನೀನು ಮೆದು ಮೆದುವಾಗಿ ಇರುವುದರಿಂದ ನಿನ್ನನ್ನು ಮಧು ಎಂದು ಹೇಳಿಡುತ್ತೇನೆ. ಮಧು ಒಳ್ಳೇದಿದೆ, ಒಳ್ಳೇದಿದೆ. ಅತಿ ಉತ್ತಮವಾದಂತಹ ಹೆಸರು, ಕರೀಲಿಕ್ಕೆ ಕೂಡ ಚಂದ ಆಗ್ತದೆ ಅಲ್ವಾ? ಈಗ ನಿನ್ನನ್ನು ಪರೀಕ್ಷಿಸ್ತೇನೆ, ಸರಿಯಾಗಿ ನಿಲ್ಲು. ನಿನ್ನನ್ನು ಪರೀಕ್ಷೆಯನ್ನು ಮಾಡಿದಾಗ ನಿನ್ನ ಮೈಯೆಲ್ಲವೂ ಗಟ್ಟಿಯಾಗಿದೆ, ಕಠಿಣತೆಯಿಂದ ತುಂಬಿದೆ. ಅದಕ್ಕಾಗಿ ನಾನು ನಿನಗೆ ಗಟ್ಟಿ ಅಂತ ಹೆಸರಿಡ್ತೇನೆ. ಏನು ಅದು ಗಟ್ಟಿ? ನಿನ್ನ ದೇಹ ಅದೊಂದು ಕರೆಯುವ ಹೆಸರ ಗಟ್ಟಿ. ಈಗ ಗಟ್ಟಿ ಗಟ್ಟಿ ಅಂತ ಕರೀಲಿಕ್ಕೆ ಆಗುದಿಲ್ಲ ಅಲ್ಲ? ಬದಲು ಮಾಡುವಲ್ಲ? ಬದಲು ಬೇರೆ ಹೇಳು. ಇನ್ನೊಮ್ಮೆ ಪರೀಕ್ಷೆ ಮಾಡ್ತೇನೆ. ಇಲ್ಲಿಗೆ ಬಾ. ಕಠಿಣತೆ ಕಠಿಣತೆ ಕೈಟಭ ಎಂದು ಹೆಸರಿಡ್ತಾ ಇದ್ದೇನೆ. ಕೈಟಭ ಹೇಗೆ? ಹೆಸರು ಆಗಬಹುದಲ್ಲ? ಹೆಸರೆಂತೂ ಆಯ್ತು. ಹೌದು. ಈಗ ನಮಗೆ ಒಂದು ಸಂಬಂಧ ಬೇಕಲ್ಲವೇ? ಹೌದೌದೌದೌದು. ಅದಕ್ಕೆ ನಮ್ಮೊಳಗೆ ಒಂದು ಸಂಬಂಧ ಬೇಕು. ನನಗೆ ದೂರದಿಂದಲೇ ನಿನ್ನನ್ನು ಕಂಡವನಿದ್ದೇನೆ. ದೂರದಿಂದಲೇ ಕಂಡಾಗ ನನಗೆ ಗೌರವ ಭಕ್ತಿ ಮೂಡಿ ಬರುತ್ತಾ ಇತ್ತು. ನನಗಿಂತ ಹಿರಿಯವನಾಗಿ ಕಾಣುವುದರಿಂದ ನಿನ್ನನ್ನು ನಾನು ಅಣ್ಣ ಎಂದು ಕರೆಯಲೇ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ನನಗೂ ಕೂಡ ನಿನ್ನನ್ನು ನೋಡುವಾಗ ಪ್ರೀತಿ ಮಮಕಾರ ಹುಟ್ಟಿ ಬರ್ತಾ ಇದೆ. ಆದುದರಿಂದ ನೀನು ನನಗೆ ತಮ್ಮ ತಮ್ಮ ಅಣ್ಣ ತಮ್ಮ ಈಗ ನಮಗೆ ಸಂಬಂಧಗಳು ಬೆಳೆದಾಗಿದೆ ತಮ್ಮ. ಆದರೆ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆಯಲ್ಲ, ಏನದು? ನಿನಗೆ ಈ ಭಾಗದಲ್ಲಿ ಏನಾದ್ರೂ ಆಗ್ತಿದೆಯಾ? ಏನು ಆಯ್ತು ನಿನಗೆ? ಈ ಭಾಗದಲ್ಲಿ ñುರು 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 ಅಂತ ಆಗ್ತಾ ಇದೆ. ಹೊಟ್ಟೆಯ ಒಳಗಡೆ ಬೆಂಕಿ ಕೊಟ್ಟ ಹಾಗೆ. ನೋವಾ? ನೋವಲ್ಲ, ನಿನಗೆ ಇಲ್ಲಿ ಏನು ಆಗುದಿಲ್ವಾ? ನನಗೂ ಆಗುತ್ತಾ ಉಂಟು. ಉದರದಲ್ಲಿ ಅಗ್ನಿ ಬೆಳೆದ ಹಾಗೆ ಕುಚ್ಚು ಕುಚ್ಚು. ಕುಚ್ಚು 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 ಬುಗು ಬುಗು ಹಾಗೆ ಆಗ್ತಾ ಉಂಟು. ಹಾಗಾಗಿ ಅದಕ್ಕೆ ಹಸಿವು ಅಂತ ಕರೀತಾರೆ ಇರಬೇಕು. ಏನು ಮಾಡುವ? ತಿನ್ಲಿಕ್ಕೆ ಏನೂ ಇಲ್ಲ ಇಲ್ಲಿ. ಏನನ್ನು ತಿನ್ನುವುದು? ಏನನ್ನು ತಿನ್ನುವುದು? ಸುತ್ತಲ ತುಂಬಿದಂತ ಉದರಾಜ್ಞೆಯ ಜ್ವಾಲೆ ಚಳದಿಯ ಶೋಧಿಸುವ ಶೋಧಿಸುವ
ರಕ್ಷಿಸುವುದಕ್ಕೆ ಹೇಳಲು ಶೌರ್ಯದ ನಿನಗೆ ಹೊಟ್ಟೆಯಲ್ಲಿ ನೋವು, ನನಗೆ ಹೊಟ್ಟೆಯಲ್ಲಿ ಕಿಚಿ 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 ಕಿಚಿ. ಏನಾದ್ರು ಉಂಟ ನಿನ್ನದು? ಹಸಿವು ಹಸಿವು ಹಸಿವನ್ನು ತಾಳಲಾಗುತ್ತಾ ಇಲ್ಲ, ಉದರಾಗ್ನಿಯ ಜ್ವಾಲೆಯಲ್ಲಿ ವಾದಿಸುತ್ತಾ ಉಂಟು. ಹೌದು ತಮ್ಮ, ಹೌದು. ಅದಕ್ಕಾಗಿ ಈ ಜಲದಿಯನ್ನು ಬಡಿದೆಬ್ಬಿಸುವ, ಸಾಗರದ ಆಳದಲ್ಲಿ ಕುಳಿತಿರುವ ಜಲಚರ ಪ್ರಾಣಿಗಳು ಸಿಕ್ಕಿದರೂ ಸಿಗಬಹುದು. ಸಿಕ್ಕಿದೆ ಅಂತಾದರೆ ಅದನ್ನು ಗಬಕ್ಕನೆ ಹಿಡಿದು ಮುಕ್ಕೋಣ ನಾವು. ಉತ್ತಮವಾದಂತಹ ಉಪಾಯವನ್ನು ಹೇಳಿದಿ ತಮ್ಮ. ಇನ್ನು ತಡ ಮಾಡುವುದು ಸರಿಯಲ್ಲ. ಉದರಾಗ್ನಿಯನ್ನು ತಣಿಸಬೇಕಾಗಿದೆ. ಹಿಡಿದ ಎರಡು ಕೈಗಳಿಂದ ಜಲದಿಯನ್ನು ಬಡಿದ ಇಲ್ಲಿ ಸುತ್ತಲೂ ಕಾಣುತ್ತಾ ಇರುವುದು ಜಲರಾಶಿ. ಕತ್ತಲೆಯಲ್ಲಿ ಜಲರಾಶಿ ಕಾಣುತ್ತಾ ಉಂಟು, ಬೇರೆ ಏನು ಕಾಣುತ್ತಾ ಇಲ್ಲ. ಕತ್ತಲೆ ಜಲರಾಶಿಯನ್ನು ಬಡಿದೆಬ್ಬಿಸುವಾಗ 5 ಎಂತ 5 ತಲೆದ್ದು 5 ತಲೆದ್ದು ನೋಡಿ. ಏನು 5 ತಲೆದ್ದು? 5 ತಲೆದ್ದು ಒಂದು ಸಣ್ಣ ಪ್ರಾಣಿ ಎಲ್ಲಿ ಮರದ ಮೇಲೆ ಕೂತಿತ್ತು. ನೀನು ಅದನ್ನು ನೋಡ್ಲಿಲ್ವಾ? ಎಲ್ಲೆಂಟು ನೋಡ್ಲಿಲ್ಲ? ಎಲ್ಲಿಂಟು ತೋರಿಸು. ಮತ್ತೆ ಇಲ್ಲಿ ಏನು ನೋಡ್ತಾ ಇದ್ದಿ ತಮ್ಮ? ಈಗ ನನ್ನ ಕೈಯ ಬೆರಳನ್ನು ನೋಡು. ಏನು ಕೈಯ ಬೆರಳಲ್ಲಿ? ಕೈಯಲ್ಲಿ ಒಂದು ಬೆರಳು, ಬೆರಳಲ್ಲಿ ಒಂದು ಉಗುರು, ಉಗುರಿನಲ್ಲಿ ಕೆಸರು ಕೊಲದ್ದು ಕೆಸರೆಲ್ಲ ಇದರಲ್ಲಿ ಉಂಟು. ಬೇರೆ ಏನು ಇದರಲ್ಲಿ ಕಾಣುತ್ತಲೇ ಇಲ್ಲ. ನಾನು ಹೋಗಿ ಹೋಗಿ ನಿನ್ಗೆ ಹೇಳ್ತಾ ಇದ್ದೇನಲ್ಲ, ಏನಾಯ್ತು ಈಗ? ನನಗೆ ನಾನೇ ಹೊಡಿಬೇಕು. ಕೈಯ ಉಗುರನ್ನು ನೋಡು ಅಂದೆ, ಕೈಯ ಉಗುರು ತೋರಿಸುವ ದಿಶೆಯನ್ನು ನೋಡು. ನೋಡುತ್ತೇನೆ, ನೋಡುತ್ತೇನೆ. ನೋಡಿದೆ ಕಮಲದಲ್ಲಿ ಕುಳಿತಾ ಇತ್ತು ಪ್ರಾಣಿಯನ್ನು ನೋಡಿದೆ. ಏನು ಅದರ ಕಣ್ಣು ನೋಡಿದ್ದೆ? ಬಿಳಿ 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 ಆಚೆ ಈಚೆ ಆಚೆ ಆಚೆ. ಅದು ನಮ್ಮನ್ನು ನೋಡಿ ಗಡಗಡ ಗಡಗಡ ಗಡಗಡವಾಗಿ ನಡುಗುತ್ತಾ ಉಂಟು. ಗಡಂಗ್ ಏನು ಗಡಂಗ್? ಗಡ 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 ಗಡಂಗ್ ನಡುಗುತ್ತಾ ಉಂಟು. ಅದಕ್ಕಾಗಿ ಅದು ನೀರಿಗೆ ಜಾರುವ ಮೊದಲು ಅದನ್ನು ಹಿಡಿದು ಮುಕ್ಕೋ ತಮ್ಮ.
ನಿನಗೆ ಧರ್ಮದೇಟು ಬಿತ್ತಲ್ಲ ಏನಾಯ್ತಾ ನೋವಾಯ್ತಾ ಸಮಾಧಾರಿಸಿಕೊ ಆಯ್ತಾ ಚೇತರಿಸಿಕೊಂಡ್ಯಾ ಕರೆಸಿಕೊಂಡೆ ಅಮ್ಮ ಏನನ್ನ ಏನು ಮಾಡುದು ನಾನು ಗೊಬ್ಬೆ ಇಡದೇ ಇದ್ರೆ ನನ್ನನ್ನೇ ತಿನ್ನುತ್ತಿದ್ಯಲ್ಲ ಅಲ್ಲ ತಮ್ಮ ಉದರ ಅಗ್ನಿ ಹಾಗೆ ಇದೆ ಹಸಿವಿನಲ್ಲಿ ತಾಳಲಾಗಲಿಲ್ಲ ಆ ಪ್ರಾಣಿ ಎಲ್ಲಿ ಅಂತ ಓಡಿತು ನೀನು ನೋಡಿದ್ದ ಎಲ್ಲೆಲ್ಲ ಓಡಿ ಹೋಗಿದೆ ಅದನ್ನು ಅಲ್ಲಿಂದ ಅಟ್ಟಿಸಿಕೊಂಡು ಬರುವಾಗ ಸಿಗುವಂತ ಹೊತ್ತಿನಲ್ಲಿ ನೀನು ಅಡ್ಡದಿಂದ ಎಲ್ಲಿ ಬಂದೆಯೋ ಪುಣ್ಯಾತ್ಮ ಹಾಗಾಗಿ ಇದು ಎಲ್ಲಿ ಹೋಗಿದೆ ಅಂತ ಹುಡುಕೊಂಡು ಮುಂದೆ ಮರೆಗೊಡುತ್ತಿದೆ ವಿಧಾತ ತರಗರಿಸಿದನು ದೈತ್ಯರು ರೀತಿನ ಅದೆಲ್ಲಿಂದ ಬಂದರಪ್ಪ ಇಬ್ಬ ದೂರ್ತರು ನನ್ನನ್ನೇ ಬೆನ್ನಟ್ಟಿಕೊಂಡು ಬರುತ್ತಿದ್ದಾರೆ. ಅದಕ್ಕಾಗಿ ಹರಿಯ ನಾಭಿ ಕಮಲದಲ್ಲಿ ಹುದುಗಿದ್ದೇನೆ. ಯಾರಲ್ಲಿ ಹೇಳಲಿ ಅಮ್ಮ ಆದಿಮಾಯೇ, ನೀನೇ ರಕ್ಷಿಸಬೇಕು ತಾಯಿ.
ಚಟ್ಟಬಾರಿದು ಗುಂಬಿ ಮರುಗಬೀಡ ಮಗನೇ ವಿಧಾತ ತಾಯಿ ಮರುಗದಿರು ಅಳುವ ಬಾಲಿನಲರಿಗೆ ಹೋಗೊಟ್ಟು ಬಂದೆ ಮಗನೇ. ಆ ಧನುಜರನ್ನು ನೀ ಮರ್ದಿಸಲಾರೆ, ಅದಕ್ಕಾಗಿ ಶ್ರೀಹರಿಯೇ ಸರಿ. ಆದರೆ ಆತನನ್ನು ನಾನು ಯೋಗಮಾಯೆಯಾಗಿ ಆವರಿಸಿದ್ದಾನೆ. ನಾನು ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಸ್ವಲ್ಪ ಸಮಯದ ನಂತರ ಆತನನ್ನು ನಾನು ತಿರುಗಿ ಹೋಗುತ್ತೇನೆ. ಆತ ಎಚ್ಚರಗೊಂಡಾಗ ಎಲ್ಲಾ ವಿಚಾರವನ್ನು ತಿಳಿಸಿ ಶ್ರೀ ಸುದರ್ಶನವನ್ನು ನೀಡು. ಅಲ್ಲಿಯ ತನಕ ನಾನೆಲ್ಲಿರಲಿ ತಾಯಿ? ಮಗು, ನೀನು ಭಯಪಡದೆ ಹಿಂತಿರುಗಿ ಕಮಲನಾಳದಲ್ಲಿರು. ನಿನಗೆ ಶುಭವಾಗಲಿ. ಹಾಗೇ ಆಗಲಿ ತಾಯಿ. ಸರಿ, ತಾಯಿ ಆಜ್ಞೆ ಪ್ರಕಾರ ಈ ಆಯುಧವನ್ನು ಹರಿಗಿಟ್ಟು ಹೊರೆಯಾಗುತ್ತೇನೆ. ಒಳಗಿರಲ ಜೋಗಮಾಯು ನಳಿನಾಭನು ತೊರೆದು ನಿತ್ಯ. ಏನಾಶ್ಚರ್ಯ! ಸ್ವಲ್ಪ ಕಾಲ ನಿದ್ದೆಯಲ್ಲಿ ಮಗ್ನಾಗಿ ಹೋದೆ. ಎದ್ದು ನೋಡುತ್ತೇನೆ, ಕೈಯಲ್ಲಿ ಚಕ್ರ. ಈ ಚಕ್ರಕ್ಕೆ ಸುದರ್ಶನ ಎನ್ನುವಂತಹ ಹೆಸರನ್ನಿರಿಸಿದೆ. ಎದ್ದು ನೋಡುತ್ತೇನೆ, ಜಲದಿಯೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ಯಾರಿಂದ ಏನಾಗಿರಬಹುದು? ಏನಿದು ಆಶ್ಚರ್ಯ! ಆಗ ನೀರನ್ನು ಕದಡಿಸುವಾಗಂತ ಆಗ 5 ತಲೆಯ ಜೀವತ್ತು ಕಣ್ಣಿಯ ಮುಂದೆ ಬಿದ್ದಿತ್ತು. ಬಿಳಿ 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 ಬೆಳ್ಳಂ ಬಿಳಿ ಇತ್ತು. ಆದರೆ ಈಗ ತಮ್ಮ ಇಲ್ಲಿ ನೋಡು, ಕರಿಯ ಕಪ್ಪು, ಕಣ್ಣಿಗೆ ಕಾಣದೇ ಇಲ್ಲ ಅಂತ ಕಪ್ಪಾದ ಒಂದು ಜೀವಿ ಇಲ್ಲಿ ಬಂದು ಕೂತಿದೆ. ಅದು ಕೂಡ 1 ತಲೆದ್ದು. ಆಗ 5 ತಲೆದ್ದು. ಯಾರು ಅಂತ ವಿಚಾರಿಸೋಣ. ಆಗದೆ ಬೇಗ ಮೊದಲು ಕಂಡ ನನಗೇನು ಬೇಸರವಿಲ್ಲ. ಮೊದಲು ಕಂಡ ಹೋರನೆಲ್ಲಿ ಬೇಗ ಹೇಳು. ನಾವೇ ತೀರ ಸೂರ ಮಧು ಕೈಟಪರು ನಾವು. ಅಯ್ಯ ಮಧು ಕೈಟಪರೇ, ಮಧು ಕೈಟಪರೇ ನೀವು.
ಅನದಿ ಎಂದು ತೋರುವ ಛಲದಿ ಗತಿಕಾರಿ ಅನದಿಯೆಂದು ಬೆರೆಗಾಡು ಎನ್ನ ಹೊರದು ಹರಿಯಲ್ಲಿ ಮತ್ತು ಕೈದ ಬರೆ ನೀವು ಅಯ್ಯ ಮಧು ಏನು ಕೈಟ ಬಾರೆ ಅದು ನಾನು ಪರವಾಗಿಲ್ಲ, ಇಬ್ಬರಲ್ಲಿ ಒಬ್ಬ ಕೈಟ ಬಾರೆ ಕೈಟ ಬರೆ ಏನು ರೇ ರೇ ಮರ್ಯಾದಿ ಅದೇ ಅದೇ ಕೈಟ ಬರೆ ರೇ ಮಧು ರೇ ಅದೇ ಅದೇ ಮಧುರೇ ಅಲ್ಲ ಮಧು ಅವರೇ ಅವರೇ ರೇ 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 ಸಿಕ್ಕಿದಿರಲ್ಲ ನೀವು ಎಲ್ಲಿ ಎಲ್ಲಿ ಹೋಗಿ ಸಿಕ್ಕಿದ್ದು ನಾವಲ್ಲ ನೀವು ನೀನು ಸಿಕ್ಕಿದ್ದು ಅಲ್ಲ ಕಂದ ಓರನಲ್ಲಿ ಬೇಗ ತೋರು. ಐದು ಮಧು ಕೈಟ ಬರೆ 5 ತಲೆ 10 ಕಣ್ಣು ಇದ್ದವ ಎಲ್ಲಿ ನನಗೆ ಎಷ್ಟು ಸಂತೋಷವಾಯಿತೆಂದರೆ ಭೂರಿತೋಷ ಸಂತೋಷವಾಯಿತು ನನಗೆ. ಏನು ಅದು ಪೂರಿತೋಷ? ಬಲು ಸಂತೋಷಗೊಂಡೆ. ಯಾಕೆಂದು ಕೇಳಿ, ಯಾಕೆ ಈ ಜಲಧಿಯಲ್ಲಿ ಅದೆಷ್ಟೋ ಸಮಯದಿಂದ ನಾನು ಓರ್ವನೆ ಕುಳಿತು ಬಹಳ ಬೇಸರವಾಗಿತ್ತು. ಹಾಗಾಗಿ ಈಗ ನೀವು ಸಿಕ್ಕಿದಿರಲ್ಲ, ನನ್ನ ಕಣ್ಣಿಗೆ ಸಿಕ್ಕಿದ್ದಷ್ಟೇ. ಹಾಗಾಗಿ ಹಲವು ಸಂತೋಷಗೊಂಡಿದ್ದೇನೆ ನಿಮ್ಮನ್ನು ಕಂಡು. ನನಗೂ ಯಾರಾದರೂ ಬರಬೇಕು ಎಂಬುದಾಗಿ ಆಸೆ ಇತ್ತು. ಒಬ್ಬನೇ ಕುಳಿತುಕೊಂಡು ಕೇವಲ ನೀರನ್ನೇ ಎಷ್ಟು ಸಮಯದಿಂದ ವೀಕ್ಷಿಸುತ್ತಾ ಇದ್ದೆ. ಆದರೆ ನೀನಿಲ್ಲಿ ಏನು ಮಾಡುತ್ತಾ ಇರುವೆ? ಇಲ್ಲಿ ಯಾರು ಜನ ಯಾರು ಅಲ್ಲ, ನೀವು ಮೊದಲು ಯಾರ ಕಂಡಿರಿ? ನಾನರಿಯೇ. 5 ತಲೆಯದ್ದು 10 ಕಣ್ಣಿದ್ದು. 5 ತಲೆಯವನು 10 ತಲೆಯವನು. ತಲೆ 10 5 ತಲೆ 10. ಅದೇ ಬಿಳಿ ಇದ್ದ. ನಿನಗೆ ಕರಿಯನಂತೂ ಅಲ್ಲ. ಕರಿ ಅಲ್ಲ, ನಿನಗೆ ಒಂದೇ ಕಪ್ಪಿಗಿರುವ ಬೆಲೆ ಬಿಳಿಗೆ ಇಲ್ಲ. ಈಗ ನಿನಗೆ ಒಂದೇ ಸೀರ. ಸೀರ ಏನು ಸೀರ? ನಿನಗೆ ಒಂದೇ ಸೀರ ತಲೆ. ಈಗ ಕಪ್ಪುಗೆ ಬೆಲೆ ಉಂಟಲ್ಲ? ಕಪ್ಪಿಗೆ ಬೆಲೆ ಉಂಟು. ಈಗ ಕಪ್ಪಿಗೆ ಬೆಲೆ ಉಂಟಲ್ಲ? ಇವತ್ತು ನೋಡುವ ಕಪ್ಪು ಇವತ್ತು ಏನಾಗುತ್ತೆ ಅಂತ ನೋಡ್ಬೇಕು. ಹಾಗಾಗಿ ಈ ಜಲಧಿಗೆ ನಾನೇ ಒಡೆಯ. ಜಲಧಿ ಕೊಡೆಯ ನಾನೆಂದರಿದ ಜಲಧಿಗೆ ಒಡೆಯ. ಯಾರನ್ನು ಗೆದ್ದು ನೀನಿಲ್ಲಿ ಒಡೆಯನಾದದ್ದು? ಯಾರನ್ನು ಕೇಳಿ ನೀನಿಲ್ಲಿ ಒಡೆಯನಾದದ್ದು? ವೀರರಾದಂತಹ ನಾವು ಮಧುಕೈಟಬರಿಬ್ಬರು ಇರುವಾಗ ಇಲ್ಲಿಗೆ ಒಡೆಯ. ತಮ್ಮ ಏನು ಮಾತಾಡಿದ್ವಿ? ಮುಚ್ಚು ಏನು ಮಾಡುವಿ? ಕುಟಿ ಬಿಚ್ಚಿದೆ ಅಂತ ಅಂದ್ರೆ ನಿನ್ನ ಕಲ್ಲಿನಿಂದ ಬರುವ ಪ್ರಕಾಶವು ನನ್ನ ಕಣ್ಣಿಗೆ ಕುಕ್ಕುತ್ತಾ ಉಂಟು. ಯಾಕೆ ಗೊತ್ತುಂಟಾ? ಯಾಕೆ
ಅದರಲ್ಲಿ ಹಲ್ಲು ಮಾತ್ರ ಬೆಳೆಯುವುದು. ಹಾಗೆಯಾ? ಹುಚ್ಚು ಬಾಯಿ, ನಿನ್ನ ಹತ್ಯೆ ಆಯ್ತು ಮಾತು. ಹೌದು. ಎಲ್ಲ ಚೋಟುತ್ತ ಬಾಲಕನೇ, ಹೌದು. ಬಾಲದೆಲೆಯ ಮೇಲೆ ಕೂತು, ಎಲೆಯ ಮೇಲೆ ಕೂತು ಇವನು ಕಾಲನ್ನು ಬಾಯಿಗೆ ಹಾಕಿ ಚೂಪುತ್ತಾ ಇರುತ್ತಾ ಈ ಜಲದಿಗೆ ಒಡೆಯ ಅಂತ ಹೇಳುತ್ತಾ ಇದ್ದಾನೆ. ಈ ತೀರ ಚೂರ ಮತ್ತು ಕೈಟಪ್ಪರಿರುವಾಗ ಇವನು ಹೊಡೆಯ ಹೇಗಾಗುತ್ತಾನೆ? ಹೇಗೆ? ನನ್ನನ್ನು ಏನು ಮಾಡುವಿರಿ? ಏನು ಮಾಡುವುದು? ನಾನು ಈಗಲೇ ನಿಲುವತುತ್ತಲ್ಲ ಗಂಟಲಲ್ಲಿ, ನಿಮ್ಮ ಗಂಟಲಲ್ಲಿ ನಿಲುವತುತ್ತಲ್ಲ ಗಂಟಲಲ್ಲಿ, ನಾನು ನಿಮಗೆ ಚಲವು ಬೇಡ ಎನ್ನಲಿಗೆ, ನಲವಿನಿ ಪದಕಿ ನಲವಿ ಪದಕಿ ಮಣಿ ಮಣಿಗೆ ಅಲಗಿ ಕುಂಬಿನು ಅಲಗಿ ಕುಂಬಿನು ಇವತ್ತು ಕಲ್ಲ ಗಂಟಲಲ್ಲಿ ನಿಮಗೆ ಚಲವು ಬೇಡ ಎನ್ನಲಿಗೆ, ಬೇಕಾದಷ್ಟು ಮಾತನಾಡುತ್ತೀರಿ ನೀವು. ನಿಮ್ಮ ಗಂಟಲೊಳಗೆಳೆಯುವ ತುತ್ತಲ್ಲ ನಾನು. ಅಲ್ಲೂ ತಾಕದ ಹಾಗೆ ನುಂಗಿ ಬಿಡು. ಈಗ ನೆನಪಾಯ್ತು ನಿನಗೆ. ನನ್ನನ್ನು ಗಂಟಲೊಳಗೆ ಇಳಿಸುನೆಂದಾದರೆ ನಿನ್ನ ಗಂಟಲು ಹರಿದೀತು. ಹಾಗಾಗಿ ಒಳ್ಳೆ ಮಾತಿನಲ್ಲಿ ನನ್ನ ಕಾಲಿಗೆ ಬಿದ್ದು ಶರಣರಾಗಿ ನಿಮಗೆ ಪೊರೆಯುತ್ತೇನೆ, ನಿಮ್ಮನ್ನು ಸಲಹುತ್ತೇನೆ. ಅದು ಬಿಟ್ಟು ನನ್ನನ್ನು ನುಂಗುವೆನೆಂದು ಬಂದರೆ ನಿಮ್ಮ ಉಳಿವು ಖಂಡಿತ ಇಲ್ಲ. ಅಲಿವು ಉಳಿವುನ ಪ್ರಶ್ನೆ ಯಾರಿಗೆ ಅಂತ ನೋಡಿ ಬಿಡು. ಸಿಕ್ಕಿಕೊಂಡಿದ್ಯಾ? ಅತ್ಯಂತ ಭಾರಿ ಮಾತಾಡಿದ. ಹೌದು. ಏ ಅಣ್ಣ, ನೀನು ಎಷ್ಟು ಪೆಟ್ಟು ಕೊಟ್ಟೆ? ನಾನು ಕೊಟ್ಟೆ ತಮ್ಮ. ಎಷ್ಟು ಅಂತ ಎನಿಸ್ಲಿಕ್ಕೆ ಮರ್ತೋಯ್ತು ನನಗೆ. ನಾನು 9 ಕೊಟ್ಟೆ. 9? ಹೌದು. ಎಲ್ಲಿಗೆ ಕೊಟ್ಟದ್ದು 9? 9 ಕೊಟ್ಟೆ, ಮತ್ತೊಂದು ಕೊಟ್ಟೆ. ಎಲ್ಲಿಗೆ? ಯಾಕೆ? ಅದು ಅವನಿಗೆ ಗುರುತು. ಗುರುತು. ಈಗ ಆ ಪ್ರಾಣಿಯನ್ನು ಪೆಟ್ಟು ತಿಂದು ಸತ್ತು ಹೋಗಿದೆ. ಅದಕ್ಕಾಗಿ ಏನು ಮಾಡೋಣ ಈಗ? ತಿಂದು ಬಿಡೋಣವೇ? ತಿನ್ನುವ? ಹೇಗೆ ತಿನ್ನು? ಒಂದು ಕೆಲಸ ಮಾಡ. ಇಲ್ಲಿ ಬಾಬುಣ್ಯ ಅಂತ ನಿಮಗೆ ಒಂದು ವಿಷಯ ಹೇಳ್ತೀನಿ. ಈಗ ಪ್ರಾಣಿಯನ್ನು ಹೊಡೆದು ಉರುಳಿಸಿ ಆಗಿದೆ, ಅಲ್ಲಿ ಬಿದ್ದಿದೆ, ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತದೆ. ಒಂದು ಕೆಲಸ ಮಾಡುವ. ಏನದು ತಮ್ಮ? ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಲ್ಲ? ಪ್ರೀತಿ ಬಹಳಷ್ಟು ಉಂಟು. ಆಗ ಏನೋ ಒಂದು ಶಬ್ದ ಹೇಳಿದೆಯಲ್ಲ, ಆ ಗೌರವ ಬರೀ ಗೌರವ ಇದೆಯಲ್ಲ ನನ್ನ. ಹಾಗಾಗಿ ಒಂದು ಕೆಲಸ ಮಾಡ್ತೇನೆ. ಏನದು? ಇನ್ನು ಮುಂದೆ ಸಿಗುವ ಬೇಟೆ ನಿನಗೆ, ಈಗ ಸಿಕ್ಕದ್ದು ನನಗೆ. ನಾನು ನಿನ್ನಲ್ಲಿ ಗೌರವ ಇದ್ರೆ ನನಗೇನು ಹೊಟ್ಟೆ ತುಂಬುತ್ತದೆಯೋ? ಈಗ ಗೌರವದಲ್ಲಿ ಹೊಟ್ಟೆ ತುಂಬುದಿಲ್ವಾ? ಗೌರವದಲ್ಲಿ ಯಾರಾದ್ರೂ ಹೊಟ್ಟೆ ತುಂಬಿಸ್ತಾರೋ? ಮತ್ತೆ ಹೊಟ್ಟೆ ಯಾವುದ್ರಲ್ಲಿ ತುಂಬುದು? ಹೊಟ್ಟೆಯಲ್ಲಿ ಆ ಪ್ರಾಣಿಯನ್ನು ತಿಂದ ಮೇಲೆ ಹೊಟ್ಟೆ ತುಂಬುವುದು. ಈಗ ಏನು ಮಾಡುವ ಅಂತ? ಈಗ ಏನು ಮಾಡುವ? ಪಾಲು ಮಾಡೋಣ ನಾವು. ಸಮಪಾಲು ಮಾಡುವ. ಯಾರು ಈಗ ಸಮಪಾಲು ಮಾಡುವುದು? ನಾನು ಅಣ್ಣ ಅಲ್ಲ, ನೀನು ಹಿರಿಯವ. ಅದಕ್ಕಾಗಿ ನೀನೇ ಪಾಲು ಮಾಡು. ಹಿರಿಯವನಾಗಿ ಸಭೆಯಲ್ಲಿ ಒಂದು ಕೆಲಸ ಮಾಡ್ತೇನೆ. ಏನದು? ಅವನ ದೇಹವನ್ನು 2 ಪಾಲು ಮಾಡುವ. ಒಂದು ಹೇಗೆ? ಸೊಂಟದಿಂದ ಮೇಲೆ ಏನೆಲ್ಲ ಉಂಟ ಕೊಳಕು ಅದು ಇದು ಎಲ್ಲ ನನಗೆ. ಸೊಂಟದಿಂದ ಕೆಳಗೆ ಒಳ್ಳೆ ವಸ್ತುಗಳೆಲ್ಲ ನಿನಗೆ.
ಆಯ್ತಲ್ಲ. ಸೊಂಟದಿಂದ ಕೆಳಗೆ ನಿನಗೆ ಮತ್ತೆ ಏನು ಕೇಳಲಿಕ್ಕಿಲ್ಲ ಉಳಿದರೆ. ಇಲ್ಲ ನಾನು ಕೇಳುದಿಲ್ಲ. ಸೊಂಟದಿಂದ ಮೇಲೆದ್ದು ನೀನು ಕೈ ಹಾಕಬಾರ್ದು. ಇಲ್ಲ ಅದಲ್ಲ ನೀನು ಆಯ್ತಲ್ಲ. ಆಯ್ತು, ಹೋಗುವಲ್ಲ. ಹೋಗುವ. ಇಲ್ಲಿ ಬಾ. ಗೊತ್ತಾಯ್ತಾ? ಬಾರ ಇಲ್ಲಿ. ಸೊಂಟದಿಂದ ಮೇಲೆ ನನಗೆ ಏನಿಲ್ಲ ಅದರಲ್ಲಿ, ಎಲ್ಲ ನಿನಗೆ. ಒಂದು ತಲೆ ಅಲ್ಲ. ಸೊಂಟದಿಂದ ಕೆಳಗೆ ಎಲ್ಲ ನಿನಗೆ ತಮ್ಮ. ಎಂತ 2 ಕಾಲು ಎಷ್ಟು? ಅದು ಎಂತಕ್ಕೆ? ನನಗೆ ಕೋಲಾಟ ಆಡ್ಲಿಕ್ಕೆ? ಕಾಲಿನಲ್ಲಿ ಇರುವುದು ಮಾಂಸ. ಅದು ಬೇಡ ಬೇಡ ಬೇಡ. ಅದು ಬೆರಳು ಬೇಡ, ಅದು ಬೇಡ ಬೇಡ ಬೇಡ. ಗೊತ್ತಾಯ್ತು. ಈಗ ನಾನು ಪಾಲು ಮಾಡ್ತೇನೆ. ಮಾಡು. ಸರಿಯಾಗಿ ಗಮನಿಸು. ಹೇಳು ತಮ್ಮ. ರಕ್ತ, ಮಾಂಸ, ರಕ್ತ ಮಾಂಸ ಎಲ್ಲ ನನಗೆ, ಮಿಕ್ಕಿದ್ದೆಲ್ಲ ನಿನಗೆ. ಏನನ್ನು ಸಹ ನಾನು ನಿನ್ನ ಹತ್ರ ಕೇಳಲಿಕ್ಕೆ ಬರುವುದಿಲ್ಲ ಅಲ್ಲ. ರಕ್ತ ಮಾಂಸ ನಿನಗೆ ಆದ್ರೆ ಅದರಲ್ಲಿ ಉಳಿದದ್ದು ಎಂತ ಉಂಟು? ಎಂತ ಉಂಟು? ಎಲುಬು. ಅದು ಚೀಪುವುದಕ್ಕೆ ಮೊದಲೇ ಹೀಗೆ ತುಂಬಾ ರುಚಿಕರವಾಗಿರುತ್ತದೆ. ಎಲುಬು ಅಲ್ಲ ಚೀಪುವುದಕ್ಕೆ. ನಿನಗೆ ಆಗ ಎಲುಬು ಕೇಳುವಾಗ ಕೋಲಾಟಕ್ಕೆ, ನನಗೆ ಆದ್ರೆ ಚೀಪ್ಲಿಕ್ಕೆ ಅಲ್ಲ. ಅದು ತುಂಬಾ ಉಂಟಲ್ಲ ಎಲುಬು. ಎಲುಬು ನನಗೆ ಬೇಡ. ಒಂದು ಕೆಲಸ ಮಾಡುವ. ಏನದು? ಈಗ ತಿನ್ನುದು ಬೇಡ, ಅದನ್ನು ಇಲ್ಲದ್ರೆ ಹೀಗೆ ಮಾಡುವ. ಹೇಗೆ ಮಾಡುವ? ನಾನೊಂದು ಕಾಲು, ನೀನೊಂದು ಕಾಲು ಹಿಡಿದು ಎಷ್ಟು ನಿನಗೆ ಬರ್ತದೆ ಅಷ್ಟು ನಿನಗೆ, ಎಷ್ಟು ನನಗೆ ಬರ್ತದೆ ಅದು ನನಗೆ. ಅಲ್ಲದೆ ಅಲ್ಲ, ಮೊದಲೇ ನೀನು ಕೈಠಬ ಹೆಸರಿನಲ್ಲಿ ಗಟ್ಟಿಯಾಗಿದ್ದಿ, ದೇಹದಲ್ಲೂ ಗಟ್ಟಿಯಾಗಿದ್ದಿ. ನೀನು ಹಿಡಿದು ಎಳಿದ್ದೆ ಅಂತಾದ್ರೆ ಅದರಲ್ಲಿ ನನಗೆ ಒಂದು ಬೆರಳಿನ ಉಗುರಾದ್ರೂ ಸಿಗ್ಲಿಕ್ಕಿಲ್ಲ. ಮತ್ತೇನು ಮಾಡೋಣ? ನಾನು ಹಾಗೆ ಹೇಳಿದೆಲ್ಲ, ಹಾಗೆ ಮಾಡುವ. ಹೇಗೆ? ಒಂದು 4 ದಿನ ಇಡುವ. 4 ದಿವಸ ಇಟ್ಟರೆ ಏನಾಗ್ತದೆ? ಅದೌಟಲ್ಲ, ತುಂಬಾ ಪರಿಮಳ ಘಮ 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 ಪರಿಮಳ ಬರ್ತದೆ. ಅದರಲ್ಲಿ ಹುಳುಗಳು ಹುಟ್ಟುತ್ತವೆ, ಮತ್ತೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಹುಟ್ಟುತ್ತದೆ. ಆಗ ತಿನ್ನುವುದಕ್ಕೆ ತುಂಬಾ ರುಚಿಕರವಾಗಿರುತ್ತದೆ ತಮ್ಮ. ಹೌದು, ಹಾಗಾದ್ರೆ ಹಾಗೆ ಮಾಡುವಲ್ಲ. ಹೌದು. ಇನ್ನು ಆ ಮೊದಲು ಕಂಡ ಪ್ರಾಣಿಯನ್ನು ಹುಡುಕಿ ಹೋಗುವ, ಜಲವನ್ನು ಹೊಡಿತಾ ಹೋಗುವಲ್ಲ ತಮ್ಮ. ಪಂಚ ಜಗತ್ತ ಕಾಲದಿ ಈ ರಾಕ್ಷಸರಲ್ಲಿ ಸೆಣಸಿ ಸಗತ್ರ ಪಂಚಕಾಲದಿ ಧನುಜರಲಿ ಜಯಚಿ ತಿರುತಿರಿ ಧನುಜರಲಿ ಜಯ ಸೇರ ತಿರುತಿರಿ ನಳಿನ ನಾಭನು ಮರಿಚಿ ಭಕ್ತಿಯೊಳಾದಿ ಮಾಯೇನು ನಳಿನ ನಾಭನು ಮರಿಚಿ ಭಕ್ತಿಯೊಳಾದಿ ಆದಿ ಮಾಯೇನು ಭಕ್ತಿಯಲಿ ಮನದೊಳರಿದನು ಮನದೊಳ್ ಅರಿದನು ಸರಿ ಸರಿ ತುರತೊಳ್ ಅಸದಳ ತುರತೊಳ ಸದಳ ಹನನ ಗುಳಿ ಕೂವಿಗೆ ತುರತೊಳ ಸದಳ ಹನನ ಗುಳಿ ಕಪಟ ತೊಳಗಿಲ್ದೆನು ತಾಯ್ ಕಪಟ ತೊಳಗಿಲ್ದೆನು ತಾಯ್ ಮಧು ಕೈಠಬರ ಪೊಗಳಿತ್ತು ಮಧು ಕೈಠಬರ ಪೊಗಳುತ್ತಲಿಲ್ತಿಲ್ದ
ಈ ರಾಕ್ಷಸರಲ್ಲಿ ಅದೆಷ್ಟೋ ಕಾಲ ಯುದ್ಧವನ್ನು ಮಾಡಿದರು ಜಯಸಿರಿ ನನಗೆ ಲಭಿಸುತ್ತಾ ಇಲ್ಲ. ಫಲವಾಗಿ ನಾನೂ ಸೋತಿದ್ದೇನೆ. ಕಷ್ಟಕಾಲ ಬಂದಾಗ ನಿಷ್ಠೆಯಿಂದ ನನ್ನನ್ನೇ ಪ್ರಾರ್ಥಿಸಿ ಎಂದು ಆದಿಮಾಯೆ ಹೇಳಿದ ಮಾತು. ಹಾಗಾಗಿ ಆಕೆಯನ್ನೇ ಪ್ರಾರ್ಥಿಸಿಕೊಂಡೆ. ಪ್ರತ್ಯಕ್ಷಳಾದ ಆಕೆ ಹೇಳಿದ ಮಾತು ಇನ್ನು ಶಕ್ತಿಯ ಬಲ ಅಲ್ಲ, ಯುಕ್ತಿಯ ಬಲ ಬೇಕು ಎಂಬುದಾಗಿ, ಯುಕ್ತಿಯ ಮೂಲಕ ಆ ದಾನವರನ್ನು ಸಂಹರಿಸು ಎಂಬುದಾಗಿ ಮಾತೆಯ ಆಗಿದೆ. ಹಾಗಾಗಿ ಈ ಪಂಚಸಹಸ್ರ ಕಾಲದ ಯುದ್ಧ ಈ ಶಕ್ತಿಯ ಬಲ, ಇನ್ನು ಮುಂದೆ ಹೇಳಿದ್ದರು ಯುಕ್ತಿಯ ಬಲ. ಹಾಗಾಗಿ ದಾನವರ ಬರವನ್ನೇ ನಿರೀಕ್ಷಿಸುತ್ತಾ ಕುಳಿತಿರುತ್ತೇನಂತೆ. ಮೆಚ್ಚಿದೆ ನಿಮ್ಮ ಪೌರುಷಾಗಿ, ಮೆಚ್ಚಿದೆ ನಿಮ್ಮ ಪೌರುಷಾಗಿ, ಬಲು ಹೆಚ್ಚಿನ ತೋಳದಾಗದಗೀಗೆ ಆಶ್ಚರ್ಯವಂತಿನ ಉಚ್ಚರಿಸುವುದೇನು, ಆಶ್ಚರ್ಯವಂತಿನ ಉಚ್ಚರಿಸುವುದೇನು, ಅಚ್ಚಳಿಯದ ಪಟರಗುದು ಸಂಗರಗಳಿಗೆ ಮೆಚ್ಚಿದೆ ನಿಮ್ಮ ಪುರುಷಗೆ, ಬಲು ಹೆಚ್ಚಿನ ತೋಳ ತಗದಗೀಗೆ ಧೀರರು ನೀವು, ಶೂರರು ನೀವು, ರಣಗಂಭೀರರು ನೀವು. ಎಂತಹ ಏಟಯ್ಯ ನಿಮ್ಮದು, ಪೆಟ್ಟು ಸಾಕಾಗ್ಲಿಲ್ವಾ? ಎಂತಹ ಶತ್ರುವನ್ನು ನಡಗಿಸಬಲ್ಲಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ ಎಂದು ತಿಳಿದಿದ್ದೇನೆ. ಅಯ್ಯ ಮಧುಕೈಟಬರೇ, ಏನು ನಿಮ್ಮ ಈ ಸಾಹಸಕ್ಕೆ ಮೆಚ್ಚಿ ಸೋತಂತಹ ನಾನು ಗೆದ್ದಂತಹ ನಿಮಗೆ ಏನಾದರೂ ಕೊಡಬೇಕೆಂದು ಎಣಿಸಿದ್ದೇನೆ. ಹಾಗಾಗಿ ನಿಮಗೆ ಏನಾದರೂ ಬೇಕಿದ್ದರೆ ನನ್ನಲ್ಲಿ ಕೇಳಿ, ಆಗುವುದಿಲ್ಲ ಎಂದು ಹೇಳುವುದಿಲ್ಲ. ನಿಮ್ಮ ಆಸೆಯನ್ನು ಪೂರೈಸುತ್ತೇನೆ. ಸೋತವರು ಗೆದ್ದವರಿಗೆ ಅಲ್ಲ ತಮ್ಮ ಕೊಡುವುದೇ? ತಮ್ಮ ಏನು ಇವರಿಗೆ ಸ್ವಲ್ಪ ಪೆಟ್ಟು ಕಮ್ಮಿ ಅಂತಲ್ಲ? ಪೆಟ್ಟು ಕಮ್ಮಿ ಆಗಿದೆ ಸ್ವಲ್ಪ. ಇಲ್ಲದಿದ್ದರೆ ಹೊಡೆದ ಏಟಿಗೆ ಯಾವ ಪ್ರಾಣಿಯಾದರೂ ಎದ್ದಿತ ಹೇಳಲಿಕ್ಕಿರ್ಲಿಲ್ಲ. ಹಾಗೆ ಹೊಡೆದಿದ್ದೇನೆ ಇವನಿಗೆ. ಅಷ್ಟು ಪೆಟ್ಟುದಿಂದ ಕೂಡ ಇವನು ಇಲ್ಲಿ ನೇರ ನಮ್ಮ ಮುಂದೆ ಬಂದು ನಿಂತು ನಮಗೆ ಕೊಡ್ತೇನ ಹೇಳ್ತಿದ್ದಾನೆ. ಏನು ಬೇಕೆಂದು ಕೇಳಿ, ನಿಮ್ಗೆ ಆಗುವುದಿಲ್ಲ ಎಂದು ಹೇಳುವುದಿಲ್ಲ. ಗೆದ್ದಂತ ನಾವು, ಸೋತಂತ ನಿನಗೆ ನಾವು ಕೊಡುವುದು, ನಿನ್ನಲ್ಲಿ ಕೇಳುವುದು. ಸೋತವನ ಹತ್ರ ನಾವು ತೆಗೆದುಕೊಂಡರೆ ಏನಾದರೂ ಕಿಂಚಿತ್ತು ಮರ್ಯಾದೆ ಏನಾದರೂ ಉಂಟೆ? ಹಾಗಾದರೆ ಈಗ ನೀವು ನನಗೆ ಕೊಡುವಿರಿ. ನೀನು ಕೇಳಿದ್ದನ್ನು ನಾವು ಕೊಡುತ್ತೇವೆ. ನಿನಗೆ ಏನು ಬೇಕು ಕೇಳು. ಪೆಟ್ಟು ಬೇಕಾ ಕೇಳು, ಕೊಡ್ತೇವೆ. ಕೇವಲ ಬಾಯಿ ಮಾತಿನಲ್ಲಿ ಹೇಳಿದರೆ ಮತ್ತೇನು ಮಾಡಬೇಕು? ಕಷ್ಟವಾದೀತು. ದಾಖಲೆ ಬೇಕು. ನೀವು ನನಗೆ ಕರತಟ್ಟಿ ಭಾಷೆ ನೀಡಿದರೆ ನನಗೆ ನಂಬಿಕೆ ಬರುತ್ತದೆ. ಅಣ್ಣ, ಕರ ಮಾಡುವುದಕ್ಕೆ ಈಗ ಕುಂಬಾರ ಬೇಕಲ್ಲವೇ? ಹೌದೌದೌದು. ಈಗ ಅವನನ್ನು ಎಲ್ಲಿ ಕರ ಅದು ಇದು ಕೇಳ್ತಿದ್ದಾನೆ. ಹಾಗೆಲ್ಲ ಹೇಳಿ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನನ್ನ ಕೈಯ ಮೇಲೆ ನಿಮ್ಮ ಕೈ ಇರಿಸಿ ಭಾಷೆಯನ್ನು ನೀಡುವ ಮೂಲಕ ಕೇಳಿದ್ದನ್ನು ಕೊಡುತ್ತೇನೆ ಎಂದು ಹೇಳಿ. ನಿನಗೀಗ ಭಾಷೆ ಇಲ್ವಾ? ಭಾಷೆ ನಾವು ಕೊಡ್ಬೇಕಾ? ಅಣ್ಣ, ಕೇಳಿದ್ದನ್ನು ನಾವು ನಿನಗೆ ಗೊತ್ತಿಲ್ಲ ಅದು ಹೇಗೆ? ನಾವು ಮಧುಕೈಟಬರು ನಿನಗೆ ಕೇಳಿದ್ದನ್ನು ಕೊಡ್ತೇವೆ.
ಏನಾದು ಮತ್ತೆ ನನ್ನ ಕೈಯ ಮೇಲೆ ಇರಿಸಿ, ನಿಮ್ಮ ಕೈಯನ್ನು ಇರಿಸಿ ಭಾಷೆಯನ್ನು ನೀಡಿ, ಆಗ ನಾನು ನಂಬುತ್ತೇನೆ. ಹಾಗಾದರೆ ಮಧುಕೈಟಪರು ಕೇಳಿದ್ದನ್ನು ನೀನು ಕೂಡ ನಾನು ಸಹ ಇಡ್ಬೇಕು. ಅವನು ಒಬ್ಬ ಇಟ್ಟರೆ ಸಾಕಾಗುದಿಲ್ವೇ? ಆಗುದಿಲ್ಲ. ನನ್ನ ಪರವಾಗಿ ನೀನಿಡು. ಒಬ್ಬ ಪರವಾಗಿಲ್ಲ ಅಂತ ಹೇಳ್ತಾರೆ, ಇಬ್ಬರು ಇಡಬೇಕು. ಹಾಗಾದರೆ ಇಬ್ಬರು ಮಧುಕೈಟಪರು, ಧೀರರು, ಶೂರರು, ನೀನು ಕೇಳಿದ್ದನ್ನು ಕೊಡುತ್ತೇವೆ. ಸಿಕ್ಕಿದರೆ ಕೈಯೊಳಗೆ ಬಲು ಸೊಕ್ಕಿದೆಯೇ ಮೂರ್ಖರೆದು ಬಗೆ, ಬಲು ಸೊಕ್ಕಿದೆಯೇ ಮೂರ್ಖರೆದು ಬಗೆ. ಸೊಕ್ಕಿಲಿ ಭಾಷೆಯಲ್ಲಿ ಕೂತ ನುಡಿದಿರಿ, ಸೊಕ್ಕಿಲಿ ಭಾಷೆಯಲ್ಲಿ ಕೂತ ನುಡಿದಿರಿ. ತಕ್ಕುದ ಕೇಳನು ಕಚುವನಿಗರ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದೆ ಮೂರ್ಖರೆದು ಬಗೆ. ನನ್ನ ಕೈಯೊಳಗೆ ಸಿಕ್ಕಿದ್ದು ಯಾರು? ನೀನು ನಮಗೆ ಸಿಕ್ಕಿದ್ದು. ನೀನು ನನಗೆ ಸಿಕ್ಕಿದ್ದು. ನಮಗೆ ಬಹಳ ಅಹಂಕಾರದ ನುಡಿಗಳನ್ನಾಡುತ್ತಾ ನನ್ನನ್ನು ಕೇವಲವಾಗಿಸುವ ನಿಮ್ಮ ಪ್ರಯತ್ನ, ನನ್ನನ್ನು ಗಂಟಲೊಳಗೆ ಲಿಕ್ಕಿಸಿ ಕೊಲ್ಲುವೆನೆಂದು ಹೇಳಿದಿರಲ್ಲ. ಅಯ್ಯ ಮಧುಕೈಟಪರೆ, ನಿಮ್ಮ ಅಹಂಕಾರಕ್ಕೆ ಸರಿಯಾದ ಮದ್ದನ್ನು ಎರೆದಿದ್ದೇನೆ. ನನ್ನ ಗಾಳಕ್ಕೆ ನೀವಿಬ್ಬರು ಸಿಕ್ಕಿದ್ದೀರಿ. ಅರ್ಥವಾಗಲಿಲ್ಲವೇ? ಹೇಗೆ ಅದು? ಕೇಳಿದ್ದೇನೆಂದು ಕೊಡುತ್ತೇನೆಂದು ಹೇಳಿದ್ದೀರಲ್ಲ. ಅರ್ಥವನ್ನು ಅರ್ಥ ಆಗುವ ಹಾಗೆ ಹೇಳಿದ್ರೆ ಅರ್ಥ ಆಗ್ತದೆ. ತಮ್ಮ ನಿನಗೆ ಅರ್ಥ ಆಯ್ತಾ? ನನಗೆ ಸದ್ಯಕ್ಕೆ ಅಂತೂ ಅರ್ಥ ಆಗ್ಲಿಕ್ಕಿಲ್ಲ. ಅವ ಹೇಳಿದ ಅರ್ಥ ನಿನಗೆ ಅರ್ಥ ಆಗುವಾಗ ಅವ ಹೇಳಿದ್ದನ್ನು ನೀನು ಅರ್ಥೈಸಿಕೊಂಡು ನಾನು ನಿನಗೆ ಅರ್ಥ ಆಗುವಾಗ ಹೇಳುವುದನ್ನು ಅವ ಕೇಳಿ ನನ್ನ ಅರ್ಥ ಎಲ್ಲೆಲ್ಲಿ ಹೋಗಿ ಇವನ ಅರ್ಥ ನನಗೆ ಅರ್ಥ ಆಗ್ತದೆ ಅಂತ ನಿನಗೆ ಅರ್ಥ ಆಯ್ತಾ? ಏನು ನಿನ್ನ ತಲೆಗೆ ಅರ್ಥ ಆಯ್ತಾ? ನಿನ್ನ ಅರ್ಥ ಇಲ್ಲ. ನಾನು ಹೇಳ್ತೇನಲ್ಲ, ನನಗೆ ಅನರ್ಥ ಆಗಿ. ನಿನ್ನ ತಲೆಗೆ ಅರ್ಥ ಆಯ್ತಾ? ಹೇಳಿದ್ರೆ ಇಬ್ಬರ ತಲೆಗೂ ಅರ್ಥವಾಗ್ಲಿಲ್ಲ. ಅರ್ಥ ನನ್ನ ಅರ್ಥ ಮರೆತು ಹೋಗದಿದ್ರೆ ನನ್ನ ಅರ್ಥ ಮರೆತು ಹೋಗುವ ಮೊದಲು ಆ ಎರಡು ತಲೆಗಳನ್ನು ನನಗೆ ಬಿಡಿ. ಏನವಾಡುವುದೆಂಬ ಪ್ರಾಣವ ನೀಡಿದ ಜಾನತನದಲ್ಲಿ ವಂಚಿಸುತ್ತ ತಾನೀವಿ ಮನಗಿದ ಮೆನುತಲಿ ನಂಬಿಸಿಗೆ ಗುಣ ಕತ್ತರಿಸುವ ನೀತಾಗ ಏನ ಮಾಡುವುದೆಂಬ ಪ್ರಾಣವಾಗಿರಿದ ಜಾಣತನದಲ್ಲಿ ವಂಚಿಸುತ್ತ ಅಯ್ಯೋ ಕೊಡಿ ನಿಮ್ಮ ಪ್ರಾಣವನ್ನು ಕೊಡಿ. ಏ ಅಣ್ಣ, ತಮ್ಮ ಮೋಸ ಮಾಡಿ ಬಿಟ್ಟನಲ್ಲ. ಮೋಸ ಮಾಡಿದ ತಮ್ಮ, ನಮಗೆ ಇವ ಮೋಸ ಮಾಡಿದ. ಏನು ಮಾಡೋಣ? ಏನು ಕೇಳ್ತೇನೆ ಅಂತ ಕೊಟ್ಟು ಬಿಟ್ಟಿದೆ ತಮ್ಮ. ಅವನು ಏನು ಕೇಳಿಬಿಟ್ಟ. ಅಳ್ಬೇಡ 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 ಅಳ್ಬೇಡ. ಕೊಡಿ ಪ್ರಾಣವನ್ನು ಕೊಡಿ. ಎಂತ ಅಣ್ಣ, ಇವನು ನಾನು ನಿನಗಿಂತ ಚಿಕ್ಕವನಲ್ಲ. ಉಡಲು ಬಟ್ಟೆ ಕೊಟ್ಟ ಹಾಗೆ ಕೇಳ್ತಾರೆ ಪ್ರಾಣ. ನಾನು ನಿನಗೆ ಚಿಕ್ಕವನಲ್ಲ. ಹೌದೌದು ತಮ್ಮ, ನೀನು ನನಗೆ ಚಿಕ್ಕವನು. ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಏನು ಮಾಡೋಣ ತಮ್ಮ? ನನಗಿಂತ ನೀನು ದೊಡ್ಡವನಲ್ಲವೇ? ಹೌದು ತಮ್ಮ, ನಾನು ನಿನಗೆ ನಿನ್ನ ತಮ್ಮನ ಮೇಲೆ ನಿನಗೆ ಪ್ರೀತಿ ಇಲ್ಲವೇ? ಪ್ರೀತಿ ಉಂಟು ತಮ್ಮ. ಹಾಗಾಗಿ ಈ ತಮ್ಮನ ಬದಲಿಗೆ ನೀನು ಅಣ್ಣ, ನೀನು ಸಾಯಣ್ಣ. ತಮ್ಮ ತಲೆ ಕೊಡಣ್ಣ ಅವನಿಗೆ. ತಮ್ಮ, ಏನಣ್ಣ? ನಾನು ನಿನಗಿಂತ ಹಿರಿಯವನಲ್ಲವೋ? ಹೌದು. ನಮ್ಮ ವಂಶ ಬೆಳಿಬೇಕಲ್ವೋ? ಹೌದು. ಅಮ್ಮ, ಏನು? ನಾನು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕನಸು ಕಟ್ಟಿದ್ದೇನೆ ತಮ್ಮ. ನೀನು ಇಷ್ಟರ ತನಕ ಕನಸು ಕಟ್ಟಿದ್ದು ಸಾಕು. ಇನ್ನು ನಾನು ಸ್ವಲ್ಪ ಕನಸು ಕಟ್ಟುತ್ತೇನೆ ತಮ್ಮ. ಹಾಗದೆ ನನ್ನ ಪರ ಈ ಬಾರಿ ಒಂದು ಬಾರಿ ನೀನು ಸಾಯಿ ಆಯ್ತಾ, ನೀನು ತಲೆ ಕೊಡು. ಆಮೇಲೆ ಇನ್ನೊಮ್ಮೆ ನಾನು ಕೊಡ್ತೇನೆ.
ಏ ಹಾ ಅಣ್ಣ ಹಾ ನಾವು ಈಗೊಂದು ಹಾ ಉಪಾಯ ಮಾಡೋಣ. ಉಪಾಯ? ಹಾ, ನಿನಗೆ ಈ ಸಂದರ್ಭದಲ್ಲಿ ಕೂಡ ಉಪಾಯ ಒಳಿತಲ್ಲ. ಬದುಕುವ ದಾರಿಯನ್ನು ಹುಡುಕಬೇಕಲ್ಲವೇ? ಹೌದು ತಮ್ಮ. ಅದಕ್ಕಾಗಿ ಏನು ಮಾಡುವ? ಇತ್ತ ಕಡೆ ಬಾ, ನಾನು ನಿನಗೊಂದು ಉಪಾಯ ಹೇಳುತ್ತೇನೆ. ಹೇಗೆ ಮಾಡಿ? ಬೇಗ ಬೇಗ ನಿಮ್ಮ ಪ್ರಾಣವನ್ನು ಕೊಡಿ. ಒಳ್ಳೆಯ ಉಪಾಯ, ಒಳ್ಳೆಯ ಹಾಗೆ ಆಗುತ್ತೆ. ಏ ಇಲ್ಲಿ ಬಾ, ಇಲ್ಲಿ ಬಾರ. ನೀವಿಲ್ಲಿ ಬನ್ನಿ. ನಮಗೆ ನಮ್ಮ ಶಿರವನ್ನು ಕೊಡುವುದಕ್ಕೆ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಇದೆ. ಹಾಗಾದರೆ ಕೊಡಿ ನಿಮ್ಮ ಶಿರವನ್ನು. ಅವಸರ ಬೇಡ. ಆದರೆ ಅವಸರ ಬೇಡ. ನೀನು ನಮ್ಮ ತಲೆಯನ್ನು ಕಡಿಯುವಾಗ ಒಂದು ಷರತ್ತು ಇದೆ. ಏನದು? ನಮ್ಮ ತಲೆಯನ್ನು ಕಡಿಯುವಾಗ ಇಲ್ಲಿ ಕಾಣುವ ಜಲದಿಗೆ ಒಂದೇ ಒಂದು ಬೊಟ್ಟ ನಮ್ಮ ಹನಿ ರಕ್ತ ಬೀಳಬಾರ್ದು. ಹಾಗೆ ತಲೆ ಕಡಿಯುವುದಾದ್ರೆ ಕಡಿನಿ. ಹಾಗೆ ಆದೀತು. ಅಣ್ಣ, ಹೇಗೆ ಉಪಾಯ? ಹೇಗೆ ಉಪಾಯ? ಒಳ್ಳೆದುಂಟು, ಒಳ್ಳೆದು. ಈಗ ತಲೆ ಕಡಿಯುವಾಗ ಈಗ ಈ ಜಲರಾಶಿಯಲ್ಲಿ ಹೇಗೆ ಕಡಿತಾನೆ? ಒಂದು ಹನಿಯು ಬೀಳದೆ ಇದ್ದೀತೆ. ಹೇಗೆ ಬೀಳ್ತದೆ? ಬೀಳ್ತದೆ ಅಲ್ವಾ? ಬೀಳ್ತದೆ. ಮೊದಲು ನಿನ್ನದು ಕಡೀಲಿ, ಮಾತ್ರ ನಾನು ನೋಡ್ತೇನೆ ಬೀಳ್ತದೆ ಇಲ್ವಾ. ಮಧುಕೈಟವರು ನಾನ್ಯಾರು ಎಂಬುದನ್ನು ತಿಳಿಯದೆ ಈ ರೀತಿಯಾಗಿ ನನ್ನೊಂದಿಗೆ ಯುದ್ಧವನ್ನು ಮಾಡಿ ಅಹಂಕಾರದ ನುಡಿಗಳನ್ನು ಆಡುತ್ತಾ ಇದ್ದಾರೆ. ಆದರೆ ಇದೇ ಸರಿಯಾದ ಸಮಯ. ಅವರಿಗೆ ನನ್ನ ವಿಶ್ವರೂಪವನ್ನು ತೋರಿಸಬೇಕು. ಹಾಗಾಗಿ ಮಧುಕೈಟವರೇ, ಇತ್ತ ಕಡೆ ನೋಡಿ. ಕ್ಷೀರಾನವಾಶಯನ ನಾರಾಯಣ ನಿರಜನ ನಯನ ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ ದೀನೋಧಾರಿ ರಮಾರಮಣ ನಾರಾಯಣ ನೀರಜದಳ ನಯನ ನಾರಾಯಣ ಶ್ರೀರಾಜಶಯಣ ನಾರಾಯಣ. ಹರೇ ನಾರಾಯಣ ಅಚ್ಯುತ ಅನಂತ. ತಂದೆಯೇ ಕ್ಷಮಿಸಿ ಬಿಡಯ್ಯ, ತಿಳಿಯದೆ ಹೀಗೆ ಮಾಡಿದೆವು. ನಮ್ಮನ್ನು ಕ್ಷಮಿಸಯ್ಯ, ಕ್ಷಮಿಸು. ಗೋವಿಂದ, ಮುರಾರಿ, ಮಾಧವ, ಕೇಶವ, ನೀನು ಯಾರೆಂದರಿಯದೆ ಬಹಳ ಕಾಲಗಳಿಂದಲೂ ನಿನ್ನೊಟ್ಟಿಗೆ ಘೋರ ಯುದ್ಧವನ್ನು ಮಾಡಿದೆವು. ನಾವು ಮಾಡಿದ ತಪ್ಪನ್ನು ಸಾರುತ್ತ ಮನ್ನಿಸುದಂದೆ. ಮಧುಕೈಟವರೇ, ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಲ್ಲದೇನು, ಹೆಚ್ಚು ಮಾತುಗಳಿಲ್ಲದೇನು. ಉಚ್ಚರಿಸಲು ಮನ ದಿಚ್ಚೆಯೆಂಬುದ ನಿಶ್ಚಯವಾಗಿ ಪಾಲಿಪೆನು, ನಿಶ್ಚಯವಾಗಿ ಪಾಲಿಪೆನು. ಅಯ್ಯ ಮಧುಕೈಟವರೇ, ತಂದೆ ಮೆಚ್ಚಿದನಯ್ಯ ನಿಮ್ಮ ಭಕ್ತಿ ಭಾವಕ್ಕೆ. ಈಗ ನೀವು ಹೃದಯದಿಂದ ನನ್ನನ್ನೇ ಭಜಿಸುತ್ತಾ ಹೌದು ತಂದೆ, ನನ್ನನ್ನೇ ಕೊಂಡಾಡುತ್ತಾ ಇದ್ದೀರಿ. ನಿಮ್ಮ ಭಕ್ತಿಭಾವಕ್ಕೆ ಮೆಚ್ಚಿದ್ದೇನೆ. ಏನೋ ತಿಳಿಯದೆ ನೀವು ನನ್ನೊಂದಿಗೆ ಹೋರಾಟವನ್ನು ಮಾಡಿದ್ದೀರಿ. ಆದರೆ ಈಗ ತಿಳಿತಲ್ಲ, ನಿಮ್ಮ ಸೃಷ್ಟಿಗೆ ನಾನೇ ಕಾರಣ, ನಿಮ್ಮನ್ನು ಕೊರೆಯುವುದೂ ನಾನೇ. ಹಾಗಾಗಿ ಕೊನೆಗಾಗಿ ನಿಮ್ಮನ್ನು ಲಯಗೊಳಿಸುವವನು ನಾನೇ ಆಗಿದ್ದೇನೆ. ಆದರೆ ಕೊನೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆಗಳಿದ್ದರೆ ಹೇಳಿ, ಅದನ್ನು ಪೂರೈಸಿಕೊಡುವವನಾಗುತ್ತೇನೆ. ನಮ್ಮದೊಂದು ಹರಿಕೆ ಇದೆ ಸ್ವಾಮಿ. ಏನು? ಈ ಜಗತ್ತು ಇರುವವರೆಗೆ ಮಧುಕೈಟವರ ಹೆಸರು ಅಮರವಾಗಿರಬೇಕು ತಂದೆಯೇ. ಅಮರವಾಗಿರುವಂತೆ ನೀನೇ ಕರುಣಿಸಬೇಕು ತಂದೆಯೇ. ಮಧುಕೈಟಪ್ಪರು ಹೀಗೆ ಸತ್ತಿದ್ದಾರೆ ಎಂಬುದು ಆಗಬಾರದು. ನಮ್ಮ ಹೆಸರು ಸೂರ್ಯ ಚಂದ್ರ ಇರುವ ತನಕ ಅದನ್ನು ರಾರಾಜಿಸುವಂತೆ ಮಾಡು ತಂದೆ. ಹಾಗೇ ಆಗಲಿ. ಆದರೆ ಈಗ ನನ್ನ ಜಂಘೆಯಲ್ಲಿ ನಿಮ್ಮ ಶಿರವನ್ನೆರಿಸಿ ಕೊನೆಯ ಕಾಲದಲ್ಲಿ ಬನ್ನಿ. ಹಾಗೇ ಆಗಲಿ. ಕರುಣಿಸುದರ ಭಯವನ್ನು
ಸಮರಗಳನ್ನು ಸಂಹರಿಸುತ್ತಲೇ ಮೀರಸೇನ ಜಲಧಿಯಲ್ಲಿ ಸೇರಿಸುತ್ತ ಕರೆಯ ಸೃಜಿಸುತ್ತ ಬೀದಿನಿಯನು ತಿರಿಸಿ ಬೇಸರಿನಾಗ ತಿರಿಸಿ ಬೆಸರನು ನಬಿ ಕಮಲದಿ ಮೆರವ ಕಮಲ ಜನಲ್ಲು ನೀವಿಸಿ ಸೃಷ್ಟಿ ಕಾರ್ಯದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ಮಧುಕೈಟಬರ ದೇಹದಿಂದ ಮೇಧಿನಿಯ ನಿರ್ಮಾಣವೂ ಆಯಿತು. ಅವರ ಕೊನೆಯ ಆಶೆಯಂತೆ ಅವರ ಹೆಸರು ರಾರಾಜಿಸುವಂತೆ ಮಾಡಿದ್ದೇನೆ. ಇನ್ನು ಮಾತೆಯ ನೇಮದ ಪ್ರಕಾರ ನಾವು ಹೋದ ಕಲ್ಪದ ಮರುಸೃಷ್ಟಿಗೆ ನಮ್ಮ ಉದ್ಯೋಗಕ್ಕೆ ಉದ್ಯುಕ್ತರಾಗಬೇಕು. ಬ್ರಹ್ಮನೂ ಸಹ ತನ್ನ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕು. ನಾನು ಪಾಲಿಸುತ್ತಾ ಹರನು ಲಯಗೊಳಿಸುತ್ತಾ ತಮ್ಮ ಉದ್ಯೋಗದಲ್ಲಿ ಉದ್ಯುಕ್ತರಾಗುತ್ತೇವೆ. ಮುಂದೇನಾಗುವುದು ನೋಡೋಣ.